ನಮಸ್ಕಾರ. ವಿಷ್ಣುರೇಕಾದಶಿ ಗೀತಾ ತುಳಸಿ ವಿಪ್ರಧೇನವಃ ಅಪಾರೆ ದುರ್ಗ ಸಂಸಾರೇ ಷಟ್ಪದಿ ಮುಕ್ತಿದಾಯಿನಿ. ವಿಷ್ಣು, ಏಕಾದಶಿ, ಗೀತಾ, ತುಳಸಿ, ವಿಪ್ರರು ಮತ್ತು ಧೇನುಗಳು, ಈ ಬಹಳ ದುಷ್ಕರವಾದಂತಹ ದುರ್ಗಮವಾದಂತಹ ಈ ಸಂಸಾರ ಸಾಗರದಲ್ಲಿ ಈ 6ರ ಉಪಾಸನೆ ಮಾಡುವವರು ಅಥವಾ 6ರಲ್ಲಿ 1ರ ಉಪಾಸನೆ ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಖಂಡಿತ ಸಾಧ್ಯ. ಈ 6 ಕೂಡ ಮೋಕ್ಷದಾಯಕಗಳು. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತೌ ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು ಜನವರಿ 23ನೇ ತಾರೀಖು ಗುರುವಾಸರೆ ನವಮ್ಯಾಂ ಶುಭತಿಥೌ. ಇಂದು ವಿಶಾಖ ನಕ್ಷತ್ರ ನವಮಿ ತಿಥಿ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಇದು ಬಹಳ ಅನುಕೂಲಕರವಾದಂತಹ ದಿವಸ. ಬೇರೆಯವರಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚಾಗಿ ನಿಮಗೆ ಅಕ್ಕರೆ ಇತ್ಯಾದಿಗಳು ಪ್ರಾಪ್ತಿಯಾಗುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ, ಜೀವನದಲ್ಲಿ ಸಾರ್ಥಕತೆಯಿಂದ ಮೂಡುತ್ತೆ. ಆದರೆ ನಿಮ್ಮ ಪ್ರೀತಿ ಪಾತ್ರರಿಂದ ಅನೇಕ ರೀತಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವರಿಗೆ ತಾವು ಹೇಳಿದ್ದೇ ಕೇಳಬೇಕು ಅನ್ನುವಂತಹ ಒಂದು ಇವತ್ತು ಅವರ ಹಠ ಇರುತ್ತೆ. ಅದನ್ನು ಸಾಧಿಸಿಕೊಳ್ಳೋದಕ್ಕೆ ಬಿಟ್ಟರೆ ನೀವು ಇಂದು ಜಯಶಾಲಿಯಾಗ್ತೀರಿ. ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ಶತ್ರುಬಾಧೆ ಕಾಣುತ್ತೆ. ನಿಮ್ಮ ಶತ್ರುಗಳು ತಮ್ಮದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆಯಿಂದ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಅಥವಾ ನಿಮ್ಮ ಮಿತ್ರರು ನಮ್ಮದೇ ಆಗಬೇಕು ಅನ್ನುವಂತಹ ಒಂದು ಭಾವನೆಯನ್ನು ತೋರಿಸಿದಾಗ ನೀವು ಅದಕ್ಕೆ ವಿರೋಧವಾಗಿ ಹೇಳಿದರೆ ಮಿತ್ರರು ಶತ್ರುಗಳಾಗಿ ಬಿಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಇಂದು ಬಹಳ ವಿವೇಕವಾಗಿ ವಿವೇಚನೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೇ, ಆದರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇಂದು ನಿರ್ಧಾರಗಳು ಬೇಡ. ಮನಸ್ಸಿಗೆ ಸಂಬಂಧಿಸಿದಂತಹ ಮತ್ತು ಭಾವನೆಗಳು ಮುಖ್ಯವಾಗಿರುವಂತಹ ವಿಚಾರಗಳಲ್ಲಿ ಇಂದು ಯಾವುದೇ ರೀತಿಯ ಕೆಲಸ ಕಾರ್ಯ ಬೇಡ. ಮನಸ್ಸಿಗೆ ಕ್ಷೋಭೆ ಉಂಟಾಗುವ ಸಾಧ್ಯತೆ ಇರುತ್ತೆ. ನೀವು ಹೇಳೋದು ನಡೆಯೋದಿಲ್ಲ, ಆದರೆ ನಿಮ್ಮ ಕ್ರಿಯಾತ್ಮಕತೆ ಇಂದು ತುಂಬ ಹೆಚ್ಚಾಗಿರೋದ್ರಿಂದ ಕಾರ್ಯದಲ್ಲಿ ಯಶಸ್ಸು. ಕರ್ಕ ರಾಶಿಯವರಿಗೆ ಇಂದು ಒಳ್ಳೆಯ ದಿನವೇ, ಆದರೆ ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಅಮ್ಮನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಮಾನಸಿಕ ಸ್ಥಿತಿ ಕೂಡ ಅಷ್ಟೊಂದು ಅಮ್ಮಂದು ಚೆನ್ನಾಗಿರೋದ್ರಿಲ್ಲ. ಮತ್ತು ಇಂದು ಆಸ್ತಿಪಾಸ್ತಿ ವಿಚಾರ, ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಇರೋರಿಗೆಲ್ಲರಿಗೂ ಜವಾಬ್ದಾರಿ ಅತಿ ಹೆಚ್ಚಾಗುತ್ತೆ. ಮನಸ್ಸಿಗೆ ಒಂದಲ್ಲ ಒಂದು ರೀತಿ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಸಿಂಹರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನವಾಗಿದೆ. ಬಂಧು ಬಾಂಧವರಿಂದ, ಸಹೋದರರಿಂದ ಅನೇಕ ರೀತಿಯಲ್ಲಿ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಮತ್ತು ಅವರ ಸಹಕಾರದಿಂದ ನೀವು ಯಶಸ್ಸನ್ನು ಪಡ್ಕೋಬಹುದು. ಯಾರ್ಯಾರು ಮೀಡಿಯಾ ಇತ್ಯಾದಿ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆ ಇಂದು ಬಹಳ ಒಳ್ಳೆಯ ದಿನವಾಗಿ ಪರಿಣಮಿಸುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮೂಡಬಹುದು. ಸಂಸಾರವೇ ಮುಖ್ಯವಾಗುತ್ತೆ. ಸಂಸಾರದ ಹಣ ಕಾಸಿನ ವಿಚಾರಗಳು ಕೂಡ ಮುಖ್ಯವಾಗುತ್ತೆ. ಮನೆಯಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಇತ್ಯಾದಿಗಳು ಆಗೋದಕ್ಕೆ ಬಿಡಬೇಡಿ. ಇದನ್ನು ಒಂದು ಮೀರಿದರೆ ನೀವು ಒಂದು ಮನೆಯಲ್ಲಿ ಸಂಸಾರದ ಸುಖವನ್ನು ಕಾಣಬಹುದು. ಮಿತ್ರರಿಂದ, ಬಂಧುಗಳಿಂದ ಮನೆಯಲ್ಲಿಯೇ ಕೂತು ನೀವು ಆನಂದವನ್ನು ಅನುಭವಿಸಬಹುದು. ಮತ್ತು ಕುಟುಂಬದಲ್ಲಿ ಇಂದು ಬಹಳನೇ ಒಳ್ಳೆಯ ಸಿಹಿ ಸುದ್ದಿ ಅಥವಾ ಒಂದು ಸೆಲೆಬ್ರೇಷನ್, ಹಬ್ಬದ ವಾತಾವರಣ ಮನೆಯಲ್ಲಿ ಇವತ್ತು ಮೂಡುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ನೆಮ್ಮದಿ. ಕಳೆದ 2-3 ದಿನಗಳಲ್ಲಿ ಮನಸ್ಸಿಗೆ ಇದ್ದಂತಹ ಕ್ಷೋಭೆಗಳು ಇಂದು ಮಾಯವಾಗುತ್ತೆ. ನೀವು ಏನನ್ನು ಬೇಕಾದರೂ ಸಾಧಿಸಬಹುದು. ನಮಗೆ ಇದ್ದಂತಹ ಅಡ್ಡಗಳು ಕೇವಲ ತಾತ್ಕಾಲಿಕವಾದದ್ದು, ಅದೆಲ್ಲ ಮುಗಿದಿದೆ ಅನ್ನುವಂತಹ ಒಂದು ಸಾರ್ಥಕತೆ ಮತ್ತು ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಪರಾಕ್ರಮ ಇಂದು ಬರುತ್ತೆ. ಆದರೆ ಅತಿ ಹೆಚ್ಚಿನ ಕೆಲಸಗಳನ್ನು ಇನ್ನೂ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು 2 ದಿನ ನಿಮಗೆ ಮನಸ್ಸಿಗೆ ನೆಮ್ಮದಿ ಅವಶ್ಯ. ವೃಶ್ಚಿಕ ರಾಶಿಯವರಿಗೆ ನೀವು ಮನೆಯಲ್ಲೇ ಕುಳಿತು ಆರಾಮ ಮಾಡುವಂತಹ, ರೆಸ್ಟ್ ತಗೊಳ್ಳುವಂತಹ ದಿನ ಇದಾಗಿರುತ್ತೆ. ಒಂದು ತಿಂಗಳಿಂದ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ಕೋತಾ ಬರ್ತಾ ಇದ್ದೀರಿ. ಈಗ ಸ್ವಲ್ಪ ರೆಸ್ಟ್ ತಗೋಬೇಕು. ಮಿತ್ರರು ಕೂಡ ಬೇರೆ ಕಡೆಗೆ ಹೋದಂತೆ ನಿಮಗೆ ಭಾಸವಾಗುತ್ತೆ. ನಿಮ್ಮನ್ನು ಸಂಧಿಸಲಿಕ್ಕೆ ಅಥವಾ ನಿಮಗೆ ಬೇಕಾದಂತಹ ಒಂದು ವಾಗ್ವಿನಿಮಯ ಆಗದೇ ಇರಬಹುದು. ಆದ್ದರಿಂದ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. 2 ದಿನಗಳ ಕಾಲ ರೆಸ್ಟ್ ಮಾಡಿ. ಅದಾದ ನಂತರ ಪುನಃ ಹೊಸ ತಿಂಗಳು ಪ್ರಾರಂಭವಾಗುತ್ತೆ. ಚಂದ್ರ ನಿಮ್ಮ ರಾಶಿಗೆ ಬಂದಾಗ ಪುನಃ ಎಲ್ಲ ಕೆಲಸಗಳು ತಮ್ಮ ಪಾಡಿಗೆ ತಾವು ಮುಂದುವರಿಯುತ್ತೆ. ಧನು ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ. ನೀವು ಹೇಳಿದ್ದೆಲ್ಲವೂ ನಡೆಯುವಂತಹ 2 ದಿನಗಳು ಇದಾಗಿರುತ್ತೆ. ಆದ್ದರಿಂದ ಏನೇನೂ ಹೇಳಲಿಕ್ಕೆ ಹೋಗಬೇಡಿ. ಏನು ನಡೆಯಬೇಕು ಅದೆಲ್ಲವೂ ಸುಲಭವಾಗಿ ಸುಗಮವಾಗಿ ನಡೆಯುತ್ತೆ. ನೀವು ಹಿಂದೆ ಯಾವಾಗಲೂ ಬಯಸಿದ್ದು ಕೂಡ ಇಂದು ನಡೆಯಬಹುದು. ಆದರೆ ಅತಿ ಹೆಚ್ಚಿನದನ್ನು ದೇವರನ್ನು ಕೇಳಲಿಕ್ಕೆ ಹೋಗಬೇಡಿ. ಯಾವುದು ನಮಗೆ ಲಭ್ಯವೋ ಅದು ಮಾತ್ರ ಸಿದ್ಧಿ. ಮಕರ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ನಿಮಗೆ
ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಜವಾಬ್ದಾರಿ ಕೂಡ ಅತಿ ಹೆಚ್ಚಾಗುತ್ತೆ. ಅನೇಕರು ನಿಮ್ಮನ್ನು ಮಾತಾಡಿಸ್ಕೊಂಡು ಬರ್ತಾರೆ. ಫೋನ್ ಕೆಳಗಿಡಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಅಷ್ಟೊಂದು ಕೆಲಸ ಇರುತ್ತೆ. ಆದರೆ ಬಹಳ ವಿನಮ್ರತೆಯಿಂದ, ಚಾಣಾಕ್ಷತನದಿಂದ ಮಾತಾಡಬೇಕು. ಇಲ್ಲದೆ ಹೋದರೆ ಕಾರ್ಯಕ್ಷೇತ್ರದಲ್ಲಿ ಬಂದಂತಹ ಯಶಸ್ಸು ಮನಸ್ಸಿಗೆ ಕ್ಷೋಭೆಗೆ ಕಾರಣವಾಗಿ ಬಿಡಬಹುದು. ಕುಂಭರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಬರೋದರಿಂದ ಭಾಗ್ಯೋದಯವಾಗುತ್ತೆ. ಆದರೆ ನಮ್ರತೆ ಅವಶ್ಯಕ ಮತ್ತು ದೊಡ್ಡವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಹೋಗಿ. ದೊಡ್ಡವರ ಆಶೀರ್ವಾದ ಪಡೆಯೋದರಿಂದ ಯಶಸ್ಸು ನಿಮಗೆ ಡಬಲ್ ಆಗುತ್ತೆ, ದ್ವಿಗುಣವಾಗುತ್ತೆ. ಆದರೆ ದೊಡ್ಡವರು ಬೇಜಾರು ಮಾಡಿಕೊಂಡು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಆಗೋ ಕಿರಿಕಿರಿಯಿಂದ ನೀವೇ ಅನೇಕ ತೊಂದರೆಗಳನ್ನು ತಂದುಕೊಳ್ಳುವ ಸಾಧ್ಯತೆ ಇರುತ್ತೆ. ಭಾಗ್ಯೋದಯವಾಗುತ್ತೆ. ದೇವರಿಗೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ. ಮೀನರಾಶಿಯವರಿಗೆ ಇಂದು ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಆದರೂ ಕೂಡ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಇರುತ್ತೆ. ನಾಳೆ ಏನಾಗುತ್ತೋ, ಈ ತೊಂದರೆಯಿಂದ ನಾನು ಏನು ಮಾಡಬೇಕಾಗಬಹುದು, ಯಾವ ರೀತಿ ಇದು ಮಾರ್ಪಡುತ್ತೋ ಅನ್ನೋ ರೀತಿಯಲ್ಲಿ ಯೋಚನೆಗಳು ಬರುತ್ತೆ. ಯಾವುದರ ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಧ್ಯಾನಾದಿಗಳನ್ನು ಮಾಡೋದ್ರಿಂದ ಮನಸ್ಸನ್ನು ಬೇರೆ ಕಡೆ ನೀವು ಹರಿಬಿಡಬೇಕಾಗತ್ತೆ. ತಾನಾಗಿ ಎಲ್ಲ ಸಮಸ್ಯೆಗಳು ತಮ್ಮನ್ನೇ ತಾವು ಬಗೆಹರಿಸಿಕೊಳ್ಳುತ್ತೆ. ನಾವು ಮಾಡೋದೇನೂ ಇರೋದಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಭಗವಂತ ಇದ್ದಾನೆ ಎಲ್ಲದಕ್ಕೂ ಕೂಡ. ಇನ್ನು ಮೇಲಾದರೂ ಭಗವಂತ ನಡೆಸಿದ ಮಾರ್ಗದಲ್ಲೇ ನಾವು ನಡೆಯೋದ್ರಿಂದ ನಮ್ಮ ತೊಂದರೆಗಳು ಕಡಿಮೆ ಆಗುತ್ತೆ ಮತ್ತು ನಮಗೆ ಇಂತಹ ಕ್ಷೋಭಕರವಾದಂತಹ ದಿನಗಳು ಬರೋದಿಲ್ಲ ಅನ್ನುವಂತಹ ಜ್ಞಾನೋದಯ ಇಂದು ಆಗುತ್ತೆ. ಆದ್ದರಿಂದ ಭಗವಂತ ಏನು ಬೇಕಾದರೂ ಬರಲಿ, ಭಗವಂತನ ದಯ ಬಂದಿರಲಿ ಅನ್ನೋ ಧೋರಣೆಯಿಂದ ಇವತ್ತು ಮುಂದೆ ಹೋಗಬೇಕು. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇರಬೇಕು. ಪುನಃ ನಿಮ್ಮೆಲ್ಲರ ಭವಿಷ್ಯದೊಂದಿಗೆ ನಾನು ನಾಳೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಪ್ರಯತ್ನಪೂರ್ವಕವಾಗಿ ಭಗವದ್ಗೀತೆಯನ್ನು ಪಠಿಸಬೇಕು. ನಮಸ್ಕಾರ.